ಪ್ರೊಡಕ್ಷನ್ ಮಾಡೋದು ಎಷ್ಟು ಕಷ್ಟ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯನೇ, ಒಂದು ಪ್ರೊಡ್ಯೂಸರ್ ಆಗಿ ಇದು ಮಾಡ್ಬೇಕಂತ. ಬಟ್ ಇವತ್ತು ಹೇಳಿರೋದಲ್ಲ, ನಾನು ಮುಂದೆ ಪ್ರೊಡಕ್ಷನ್ ಹೌಸ್ ಮಾಡೇ ಮಾಡ್ತೀನಿ, ಮಿಸ್ ಇಲ್ಲ. ನನ್ನ ಹೆಸರಲ್ಲೇ ಮಾಡ್ತೀನಿ. ಒಂದು 4-6 ಜನಕ್ಕೆ ಅನ್ನ ಹಾಕ್ಬೇಕನ್ನೋಂಥ ಆಸೆ ಇರೋದು. ಅದು ಬಿಟ್ಟು ನನ್ನ ಫಸ್ಟಿಗೆ ಪ್ರೆಸೆಂಟ್ ನನ್ನ ಮೈಂಡಲ್ಲಿ ಇರೋದು, ನಾನು ಒಂದು ಮೂವಿ ಮಾಡ್ಬೇಕಂತಿದ್ದೀನಿ. ನಾನು ಟೈಟಲ್ ಅನೌನ್ಸ್ಮೆಂಟ್ ಮಾಡಲ್ಲ. ನೆಕ್ಸ್ಟ್ ತಿಂಗಳು ಇದೆಲ್ಲ ಸ್ವಲ್ಪ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಮಾಡೇ ಮಾಡ್ತೀವಿ. ಸುನಾಮಿ ಮತ್ತೆ ತೆರೆಗೆ ಬಂದೇ ಬರ್ತಾನೆ. ಅವಾಗ ಗೊತ್ತಾಗುತ್ತೆ ನಮ್ಮ ಯಾರ್ಯಾರು ನಮಗೆ ಬೇಜಾರು ಮಾಡಿದ್ರು ಅವತ್ತೊಂದು ದಿನ ಅವ್ರು ಅನ್ಕೋತಾರೆ ಕಿಟ್ಟಿ ಇರಬೇಕಿತ್ತು ನಮ್ಮ ಜೊತೆಲಿ ಅಂತ. ಆ ಟೈಮ್ ಬರೋ ಗಂಟ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದೇನೇ ಸರ್, ಲೈಫಲ್ಲಿ ಏಳು ಬೆಳೆದಿದ್ದೆ. ಕಲ್ತ್ಕೋಬೇಕು, ತಿಳ್ಕೋಬೇಕು, ಗೊತ್ತಾಗಿರೋದ್ರೆ ಕೇಳಿ ತಿಳ್ಕೋಬೇಕು, ಅದೇ ನನ್ನ ಪಾಲಿಸಿ. ನಾನು ಲೈಫಲ್ಲಿ ಸ್ಟಾರ್ಟಿಂಗ್ ಏನೂ ಗೊತ್ತಾಗ್ತಿರಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯ್ತು, ತಿರ್ಗಾ ಮರ್ತೋಗ್ಬಿಟ್ಟೆ, ತಿರ್ಗಾ ಇವಾಗ ಗೊತ್ತಾಗಿದೆ. ಅಂದರೆ ಲೈಫಲ್ಲಿ ಒಬ್ಬೊಬ್ಬರು ಮೆಂಟಲಿ ಸ್ಟೇಟಸ್ ಒಂದೊಂಥರ ಡಿವೈಡ್ ಆಗಿರುತ್ತೆ. ಅವ್ರ ಲೈಫ್ ಅವರು, ನಮ್ಮ ಲೈಫ್ ನಾವು. ಕೆಲವರು ಎಡಗ್ತಾರೆ, ಕೆಲವ್ರು ಎಡಗಲ್ಲ, ಕೆಲವ್ರು ಬೀಳ್ತಾರೆ, ತಿರ್ಗಾ ಮೇಲೆ ಕೇಳೋಕ್ಕಾಗಲ್ಲ. ಈ ಲೈಫಲ್ಲಿ ನಾನು ಮೇಲೂ ಎದ್ದಿದ್ದೀನಿ, ಕೆಳಗಡೆ ಮೇಲೆ ತಿರ್ಗಾ ಹೇಳ್ತಾನೂ ಇದ್ದೀನಿ. ಬಟ್ ನನ್ನ ಲೈಫಲ್ಲಿ ನೀವು ಹೇಳ್ದಂಗೆ ಪ್ರಾಬ್ಲಮ್ ತುಂಬ ಆಯಿತು, ಬಟ್ ಫೇಸ್ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ನಾನು ಕೇರ್ ಮಾಡಲ್ಲ ಸರ್. ನಾನು ಇರೋದೇ ಸ್ಟ್ರೈಟ್ ಫಾರ್ವರ್ಡು. ಅವ್ರು ಬೇಜಾರು ಮಾಡ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ನಾನೇನು ಅವ್ರ ಮನೆಗೆ ಹೋಗಿ ಊಟನೂ ಮಾಡೋಕ್ಕಾಗಲ್ಲ. ಊಟಕ್ಕೆ ಬನ್ನಿ ಅಂದರೆ ಅವರು ಕೆಟ್ಟವ್ರು ಅಂತ ಗೊತ್ತಮೇಲೆ ಊಟ ಮಾಡಿದ್ರೆ ಹೊಟ್ಟೆ ತುಂಬ ಊಟ ಮಾಡ್ದಂಗೂ ಆಗಲ್ವಲ್ಲ. ಅಳ್ಮನ್ಸಿಂದ ನಾನೆಲ್ಲ ಹೋಗಲ್ಲ. ಏನಾದರೂ ಇಲ್ಲ ಅಂದರೆ ಇಲ್ಲ. ಇವಾಗ ಪ್ರೆಸೆಂಟು ಅಷ್ಟೇ, ನಾನು ಯಾರು ಕೇರೇ ಮಾಡಲ್ಲ ಸರ್. ಜನಗಳು ಬಂದು ಹೇಳ್ತಾರೆ, ಏನು ಕಿಟ್ಟಿಂಗ್ ಮಾಡ್ಕೊಬಿಟ್ಟೆ ಸರ್, ನಾನು ಏನು ಮಾಡಲಿ ಸರ್, ಬೇರೆಯವ್ರು ಮಾಡಿರೋದು ನನ್ನ ಮೇಲೆ ಹೇಳ್ತಿದ್ದಾರೆ. ನಾವು ಎಕ್ಸ್ಪ್ಲೇನು ಮಾಡೋಕ್ಕಲ್ಲ. ಒಂದೊಂದ್ಸತಿ ತುಂಬ ಹರ್ಟ್ ಆಗೋ ಥರನೇ ಮಾತಾಡ್ತಾರೆ. ಎಂಥ ಹೆಸರು ಮಾಡಿದೆ, ಸುನಾಮಿ ಗಿಟ್ ಹಳ್ಳೆ ಇದೆ ಬಂದ್ಬಿಟ್ಟು, ಈಗ ಸಿಟಿ ಬಂದ್ಬಿಟ್ಟು ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಆಯಿತು, ಒಳ್ಳೊಳ್ಳೆ ಡ್ರೆಸ್ ಹಾಕೊಂಡು ಅಲ್ಲಿ ಓಡಾಡ್ತೀಯ, ಅವ್ರು ನೋಡ್ತೀಯ, ಇವ್ರು ನೋಡ್ತೀಯ ಅಂತ. ನನಗೆ ಗೊತ್ತು ನನ್ನ ಕಷ್ಟ ಏನಿದೆ ಅಂತ. ಅವರೇ ಡಿಸೈಡ್ ಮಾಡ್ಕೊಂಡು ಅವರೇ ಡಿಸೈಡ್ ಆಗಿಬಿಡ್ತಾರೆ, ನೀನು ಹಿಂಗೆ ಅಂತ. ಫಸ್ಟ್ ತಿಳ್ಕೊಬೇಕು, ಕಲ್ತ್ಕೋಬೇಕು, ಗೊತ್ತಾಗಿರೋ ಕೇಳಿ ತಿಳ್ಕೊಬೇಕು. ಅದು ನನ್ನ ಲೈಫು. ಜೊತೆಲಿ ನನ್ನ ಫ್ರೆಂಡ್ಸ್ಗಳು ಕೆಲವ್ರು ಇದ್ದಾರೆ. ಈಗ ನಾನು ತುಂಬ ನನ್ನಂದರೆ ನಾನು ಎಷ್ಟೇ ಕೇಸ್ ಮಾಡಿ ಏನೇ ಪ್ರಾಬ್ಲಮ್ ಆದರೂ ನನ್ನ ಜೊತೆಗೆ ಇರ್ತಾರೆ ಎನಿ ಟೈಮ್. ಅವ್ರನ್ನ ಯಾವತ್ತೂ ನಾನು ಬಿಟ್ಕೊಡಲ್ಲ. ನನ್ನ ಲೈಫಲ್ಲಿ ಅವ್ರಿಗೂ ಒಂದು ಲೈಫ್ ಕೊಡ್ಬೇಕನ್ನೋ ಆಸೆ ಇರೋದು. ಸ್ವಲ್ಪ ದಿನ ಆಗಲಿ, ಒಳ್ಳೇದಾಗುತ್ತೆ. ನಮ್ಮ ತಂದೆ ತೀರೋದ್ಮೇಲೆ ನಮ್ಮದು ಪ್ರಾಬ್ಲಮ್ ಆಯಿತು, ಅದಕ್ಕೋಸ್ಕರ ತುಂಬ ಸಫರ್ ಆಗಿಬಿಟ್ಟೆ ಮಧ್ಯದಲ್ಲಿ. ಅದಾದಮೇಲೆ ಅದು ಕೇಸು ಗೀಸು ಅಂದ್ಕೊಂಡೆಲ್ಲ ಇದಾಯಿತು. ಓರೆನ್ ಮಲ್ಲೂ ಒಂದು ಕೇಸ್ ಆಗಿತ್ತು ನಂದು. ಐಬರು ಏನೋ ಫ್ರೆಂಡ್ಸ್ಗೋಸ್ಕರ ಮಾಡಿದ್ದು. ಅದು ಆ್ಯಕ್ಚುಲಿ ನನಗೋಸ್ಕರನೇ ಅಲ್ಲ, ಅದು ನಾನೆಲ್ಲೋ ಕೂತಿದ್ದೀನಿ, ಸುನಾಮಿ ಕಿಟ್ಟಿದಂತ ಅದು ತೋರಿಸೋದು. ನನ್ನ ಪಾಡಿಗೆ ನಾನು ಕೂತಿದ್ದೀನಿ. ನಾನೇನು ಸರ್ ಕುಡಿಯಲ್ಲ ಸರ್. ಫಸ್ಟೆಲ್ಲ ವರ್ಕೌಟ್ ಮಾಡ್ಕೊಂಡು ಬರ್ಬೇಕಾದ್ರೆ, ನಾನು ಇವಾಗ ಪ್ರೆಸೆಂಟ್ ಹೇಳ್ಬೇಕಂದ್ರೆ ನಾನು ಕುಡಿಯೋದೇ ಬಿಯರು. ಆ ಡ್ರಿಂಕ್ಸ್ ಹೊಡಿಯಲ್ಲ, ಸ್ಮೋಕ್ ಮಾಡಲ್ಲ, ಏನು ಮಾಡಲ್ಲ. ಅದು ಏನಾರ ಕುಡಿಯೋದು ಬೀರು, ಅದು ರೇರು. ಏನಕ್ಕೆ ಯಾವಾಗಾರ ಬೇಜಾರಾದಾಗ ಯಾವನು ಕುಡಿಯಲ್ಲ ಸರ್, ಪ್ರಪಂಚದಲ್ಲಿ ಎಲ್ಲ ಕುಡಿತಾರೆ. ನಾನು ಕುಡಿಯೋದು ಒಂದು ಬಿಯರು ಅಷ್ಟೇ. ಅದಕ್ಕೆ ಬೇಜಾರಾದಾಗ ಕುಡಿತೀನಿ ಇಲ್ಲ, ಕುಡಿದ್ಬಿಡ್ತಾನೆ, ಕಿರಿಕ್ ಮಾಡ್ತಾನೆ, ಏನೇನೋ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ನಮ್ಮ ಫೀಲಿಂಗ್ಸ್ ನಮ್ಗೆ ಗೊತ್ತಿರುತ್ತೆ, ನಿಮ್ಮ ಫೀಲಿಂಗ್ಸ್ ನಿಮ್ಗೆ ಗೊತ್ತಿರುತ್ತೆ. ಯಾರ ಬಗ್ಗೆನೂ ಡಿಗ್ರೇಡಾಗಿ ಮಾತಾಡ್ಬಿಟ್ಟಿರೋದೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಏನು ಕೇಳ್ತೀನಿ ಈ ವರ್ಡು ಅಂತ ಹೇಳಿದ್ರೆ ತುಂಬ ಹರ್ಟ್ ಆಗುತ್ತೆ ಕೆಲವ್ರಿಗೆ. ಏನು ಮಾಡ್ದೇ ಇರೋಂಥ ವ್ಯಕ್ತಿಗಳು ಇದ್ದಾರೆ ನಮ್ಮ ಇಂಡಸ್ಟ್ರಿಲಿ, ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ. ಆಮೇಲೆ ಇಂಡಸ್ಟ್ರಿಲಿ ಕೆಲವ್ರು ಬೆಳಿಬೇಕಂತ ಇರೋರಿಗೆ ದೊಡ್ಡವ್ರು ಸಾಥ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್. ಅವ್ರ ಜೊತೆ ಪ್ರೊಡಕ್ಷನ್ ಹೌಸ್ ಮಾಡ್ತಾ ಇದ್ದೀವಿ, ಸಾಗರ್ ಫಿಲಮ್ಸ್ ಅಂದ್ಬಿಟ್ಟು. ಅವ್ರು ಪ್ರೊಡ್ಯೂಸ್ ಮಾಡಿದ್ ಮತ್ತು ಡೈರೆಕ್ಷನ್ ಮಾಡ್ತಿದ್ರು. ಅದು ಮಧ್ಯದಲ್ಲಿ ಸ್ವಲ್ಪ ಪ್ರೊಡ್ಯೂಸರ್ ಪ್ರಾಬ್ಲಮ್ ಆಗಿ, ನಮ್ಮದು ಪ್ರಾಬ್ಲಮ್ ಅಲ್ಲ, ಬೇರೆ ಪ್ರೊಡ್ಯೂಸರ್ ಪ್ರಾಬ್ಲಮ್, ಅವ್ರ ಫ್ಯಾಮಿಲಿ ಪರ್ಸ್ನಲ್ ಪ್ರಾಬ್ಲಮ್ ಆಗಿ ಅದು ಆಫ್ ಆಗಿದೆ, ಸ್ಟಾಪ್ ಆಗಿಬಿಡ್ತು. ನೆಕ್ಸ್ಟ್ ತಿಂಗಳಲ್ಲೇನೋ ಟೇಕ್ ಓವರ್ ಮಾಡ್ತೀನಿ ಅಂತ ಹೇಳಿದ್ರೆ, ಆದಿವಾಸಿ ಮಾತ್ರ ನನ್ನ ತುಂಬ ಫೇವ್ರೇಟ್ ಸಬ್ಜೆಕ್ಟು. ಅದು ಬರಲಿ ಅಂತ ತುಂಬ ವರ್ಕೌಟ್ ಮಾಡ್ಕೊಂಡು ತುಂಬ ಡೆಡಿಕೇಶನ್ ಮಾಡಿದೆ. ಅದು ನನ್ನ ಹಣೆ ಬರನೋ ಇಲ್ಲ ಪ್ರೊಡ್ಯೂಸರ್ ಹಣೆ ಬರನೋ ಯಾರು ಗೊತ್ತಿಲ್ಲ, ಸ್ಟಾಪ್ ಆಯಿತು. ನೋಡೋಣ ನೆಕ್ಸ್ಟ್ ತಿಂಗಳಲ್ಲಿ ಬೇರೆ ನಂದು ಇನ್ನೊಂದು ಸಿನಿಮಾ ಇದೆ, ಮತ್ತು ಆದಿವಾಸಿನೂ ಇದೆ. ನೋಡೋಣ ಎರಡರಲ್ಲಿ ಯಾವ್ದಾದ್ರು ಒಂದು ಟೇಕ್ ಓವರ್ ಮಾಡೋಣ. ಪಂಚ್ ಹೊಡಿದ್ರೆ ಪಂಚನೇ ಉದ್ರೋಗ ಲೆವೆಲ್ ಹೊಡಿತೀನಿ ಸರ್. ಹಂಗಿಂಗಲ್ಲ, ಒಂದೇ ಎಟ್ಟು ಒಂದೇ ಬುಲೆಟು, ಭೂಮಿಯಿಂದನೇ ಡಿಲೇಟು. ಇದು ನನ್ನ ಇಂಡಿಯನ್ ಶೋ ಡೈಲಾಗು. ಆಕಾಶನ ಅಳೆಯೋಕ್ಕಾಗಲ್ಲ, ಸಮುದ್ರನ ತಳೆಯೋಕ್ಕಾಗಲ್ಲ, ಈ ಸುನಾಮಿನ ಯಾರು ಹಿಡಿಯೋಕ್ಕಾಗಲ್ಲ. ದಯವಿಟ್ಟು ಇಲ್ಲಿ ಕರ್ನಾಟಕ ಜನಕ್ಕೆ ಕೇಳೋದು ಇಷ್ಟೇ, ನಾನು ಮಾಡಿರೋಂಥ ಕೆಟ್ಟದೊಂದು ಅದೇ ಅನ್ಫಾರ್ಚುನೇಟ್ ಆಗಿರೋದು, ಅದು ನನಗೂ ಸಂಬಂಧ ಇಲ್ಲ. ಇವತ್ತು ನನ್ನ ಜೊತೆಲಿರೋಂಥ ಫ್ರೆಂಡ್ಸು, ನಮ್ಮ ಸುನಿಲ್ ಆಗಿರ್ಬೋದು, ನಮಗೆ ಸಂಬಂಧಪಟ್ಟದ್ದು ಯಾವುದಕ್ಕೂ ನಾನು ಹೊಣೆಯಲ್ಲ. ಅದು ನಮ್ಮದು ಪ್ರಾಬ್ಲಮ್ ಅನ್ಫಾರ್ಚುನೇಟ್ಲಿ ಆಗಿರೋಂಥ ಕೇಸು. ಬಟ್ ಕಾನೂನು ಪ್ರಕಾರ ನಾವು ಹೋಗ್ಬೇಕಿತ್ತು, ಆಯಿತು, ಅದೆಲ್ಲ ಮುಗೀತು. ಯಾರೇ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ದಯವಿಟ್ಟು ಆ ತಪ್ಪು ಕಲ್ಪನೆ ಬಿಟ್ಬಿಡಿ. ಯಾಕೆಂದ್ರೆ ನಾನು ಕಷ್ಟನ ಕಾಲಲ್ಲಿ ಮಿಟ್ಟಿ ತರಕಾರಿ ಮಾರ್ಕೊಂಡು ಶೋಗಳಿಗೆ ಎತ್ಕೊಂಡು ಬಂದಿದ್ದೀನಿ. ಇನ್ನೊಬ್ಬರ ಲೈಫ್ ಜೊತೆಲಿ ಆಟ ಆಡಬೇಡಿ, ಯಾರು ಮಾತಾಡ್ಬಿಡಿ ಕೆಟ್ಟದಾಗಿ ಅನ್ನೋದೇ ನನ್ನ ಆಸೆ ಇರೋದು. ಬಟ್ ನನ್ನಿಂದ ಇನ್ನೂ ಹರ್ಟ್ ಆಗಿದೆ ನಿಮ್ಗಳು, ದಯವಿಟ್ಟು ಸಾರಿ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಟ್ಟು ನಿಮಗೊಂದು ಇನ್ನೊಂದು ಚಾನ್ಸ್ ಕೊಡಿ. ನನ್ನ ಲೈಫಲ್ಲಿ ಇನ್ನೊಂದು ಬಾಳ್ ಬರಲಿ ಅನ್ನೋದೇ ನನ್ನ ಆಸೆ ಇರೋದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,